ಅವನ್ ಮರ್ಯಾದೆ ಇವತ್ತೂರೊಳಗೆ 3 ಕಾಸು ಕರಾಜ್ ಆಗೋಯ್ತಲ್ಲಪ್ಪ. ಏ ಮಾವ, ನಿನ್ ಕಣ್ಣು 3 ದೊಣ್ಣೆ ಮಡಗ ಇದೆಲ್ಲ ನೋಡ್ಕೊಂಡು ಅದ್ ಹೆಂಗೋ ನಿಂತಿದೀಯೇ. ಲೇ ಮುಚ್ಕಳ ಬೋಳಿ ಮಗನ ಬಾಯ್ನ. ಅಲ್ಲವ ಮಗಳ, ಅನ್ಯಾಪರ ಮಾಡ್ಕೊಂಡು ತಣ್ಣಗೆ ಮನೆಗೆ ಬಾ ಅಂದ್ರೆ ಈ ಬೇವರ್ಸಿ ಬಟ್ಟಿ ಮಗನ ಜೊತೆ ಸೇರ್ಕೊಂಡು ನೀನು ತೆಪ್ಕೊಂಡು ಚಕ್ಕಂದ ಆಡ್ಕೊಂಡು ಕುಣಿತಾ ಇದೆಯಲ್ಲ. ಈ ನಮ್ಮ ಮದ್ದೂರಿನ ಜನ ಏನ ತಿಳ್ಕೊಬೇಡವ. ನಿನ್ಗೇನಾದ್ರೂ ಮಾನ ಮರ್ಯಾದೆ ಛಲ ಕುಲ ಆಯ್ತಾ ಅಂತ ಬೈತಾರಲ್ಲವ. ಅಪ್ಪ ಯಾಕೆ ಆ ತರ ಎಲ್ಲ ಬೈತಾರೆ? ಪಾಪ ಕಾಶಿನು ನನ್ನ ಹಾಗೆ ವ್ಯಾಪಾರಸ್ಥ. ಅಪ್ಪ ಕಾಶಿ ತುಂಬಾ ಒಳ್ಳೆ ಹುಡುಗ. ಭಾರಿ ಒಳ್ಳೆ ಹುಡುಗ ಬಿಡು. ಇವನ ನೋಡೋದ ತಳ್ಕು ಬಳಕು ಎಲ್ಲ ನೋಡ್ತಾ ಇದ್ರೆ ದೊಡ್ಡ ಕಣ್ಣನ ಮಗ ಕಣ್ಣನ್ ಕಾಣ್ತಾನೆ. ಬಾಯಿಗೆ ಸಗಣಿ ಯಾಕ ಲೇ ಅಂಟೆ ಗುದ್ದ, ನೀ ಸಿಗೋದು ಮಾಡ್ತೀನಿ ನಿನ್ಗೆ. ಲೇ ಮಗಳ, ಎಲ್ರು ಫಸ್ಟ್ ಮದ್ವೆ ನೋಡುವಾಗ ಒಳ್ಳೆಯವ್ರ ಕಾಣ್ತಾರೆ ಕಣವ. ಆಮೇಲೆ ಹೊಟ್ಟೆ ಮುಂದಕ್ಕೆ ತಂದೆ ಓಡ್ ಹೋಗ್ತಾರಲ್ಲ, ಆಗ ಅವ್ರ ಯೋಗ್ಯತೆ ಬಟ್ಟಿ ಮಕ್ಳ ಯೋಗ್ಯತೆ ಗೊತ್ತಾಗುತ್ತೆ ಕಣವ. ಮಾವ ಈಗ ಆಡ್ತಿಯಲ್ಲ ಮಾತು, ಇದು ಇದು 1000ಕ್ಕೊಂದು ಮಾತು. ಈ ಕಳಪಟ್ಟಿ ಮಗುನ ನೋಡ್ತಾ ಇದ್ರೆ ಈ ಕಳಪಟ್ಟಿ ಮಗುನ ನೋಡ್ತಾ ಇದ್ರೆ ವ್ಯಾಪಾರ ಮಾಡೋಕ್ ಬಂದಂಗ ಕಾಣಿಸ್ತಾ ಇಲ್ಲ. ವ್ಯಾಪಾರ ಮಾಡೋ ಹೆಸರಲ್ಲಿ ಹೆಣ್ಮಕ್ಳೆಲ್ಲ ಪಟಾಯಿಸಿ ತಲೆ ಹಿಡಿಯೋ ತರಲೆ ನನ್ ಮಗ ಕಾಣಂಗ್ ಕಾಣ್ತಾವನ ಇವ. ನಾಲ್ಗೇನ ಬಿಗಿಡ್ ಮಾತಾಡು, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ, ಗಟ್ಟಿಗೇರ್ಸ್ಬೇಡ, ಕೆಟ್ಟ ಮಾತಾಡ್ಬೇಕಾಗುತ್ತೆ. ಮುಚ್ಕೊಳ್ಳ ಕಂಡಿದ್ದೀನಿ ನೀನು. ಏನು ಕಾಣೋದು ನನ್ನ ಮಗಳು ತಲೆ ಕೆಡ್ಸಿ ನಾನೇನು ಮಾಡೋಣ ಅಂತ ಇದೆಯಾ? ಇನ್ನೊಂದ್ಸತಿ ನನ್ನ ಮಗಳ ಜೊತೆ ಕಂಡ್ರ ಮಗನೇ ನಿನ್ನ ಹುಟ್ಟು ಸುಡ್ತೀರ. ಅಪ್ಪಯ್ಯ ಅಪ್ಪಯ್ಯ, ಅವನಿಗೆ ಯಾಕಪ್ಪಯ್ಯ ಹೊಡಿಯಕ್ ಹೋಗ್ತಾ ಇದೀಯಾ? ಅಪ್ಪಯ್ಯ, ನೀನೇನಾದ್ರೂ ಈ ಛತ್ರಿ ತಗೊಂಡು ಅವನು ಹೊಡಿಯಕ್ ಹೋಗಿ ಅವನಿಗೆ ಬೀಳ್ಬಾರ್ದೇ ಇರೋ ಜಾಗದಾಗೆ ಅದು ಬಿದ್ದು ಏನಾದ್ರೂ ಪಟ್ಟಂತ ಪ್ರಾಣ ಹೊಂಟೋದ್ರೆ ನಿನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಪ್ಪಯ್ಯ. ನನಗಿರೋನು ಒಬ್ನೇ ಒಬ್ಬ ಅಪ್ಪಯ್ಯ, ಆಮೇಲೆ ನನಗೆ ಯಾರಪ್ಪಯ್ಯ ದಿಕ್ಕು? ಏನು ಆಗಲ್ಲ, ಸುಮ್ಮಿರವ. ನಿನ್ನ ರಾಣಿ ಮಹಾರಾಣಿ ತರ ನೋಡ್ಕತೀನಿ ನಾನು. ಇರೋದೇ ಹತ್ಕಲ್ವಾ, ಕಿತ್ತು ಕೈ ಕೊಟ್ಬಿಡ್ತೀನಿ ಸುಮ್ಮನೆ ನೀನು. ಮುಚ್ಕೊಳ್ಳ ಬಾಯ್ನ. ಲೇ ಕಾಸೆ, ಇವತ್ತಿನ ಬಿಡ್ತಾ ಇದ್ದೀನಿ, ನಡೆ ಬರ ಚೆನ್ನಾಗಿದೆ. ಇನ್ನೊಂದು ಸಾರಿ ನನ್ನ ಮಗಳ ಜೊತೆ ಏನಾರ ಕಂಡ್ರ ನಿನ್ನ ಛತ್ರಿಂದ ಚುಚ್ಚು ಸಾಯಿಸ್ಬಿಡ್ತೀನಿ. ಬಡ್ಡೆ ಬರ ಬಂಗಾರಿ ಹೋಗ ಮುದವಿ, ಯಾಕೆ ಚುಚ್ಚಿಸ್ಕೊಂಡಿ? ಬಡ್ಡಿ ಮಗನ ಅಲ್ಲೆಲ್ಲಾದ್ರೂ ಸಂಧಿ ಸಿಗುಮ, ಹಿಂದ್ಗಡೆ ಸಂಧಿ ಅದಲ್ಲ, ಅಲ್ಲಿ ಸಿಗುಮ. ಟಾಟು ಅಂತ ಟಾಟ ಬೋಳಿ ಮಗನ. ನೋಡೋ ಮಗಳ, ಅಪ್ಪಯ್ಯ, ನಮ್ಮೂರ್ ಜನ ಸರಿ ಇಲ್ಲ. ಪ್ರೀತಿ ಮಾಡ್ತೀನಿ ಅಂತ ನೆಮ್ಸಿದ ನಡು ನೀರ್ನಲ್ಲಿ ಕತ್ ಕೂತ್ ಬಿಡ್ತಾರೆ ಕಣವ. ಇವತ್ತು ನೀನ್ ಅನ್ಯಾಪಾರ ಮಾಡಿದ್ರು ಸಾಕು ನನ್ ಚಿನ್ನ. ಹೋಗವ್ ನಡೆಯೋ ಮನೆಗೆ ಫಸ್ಟ್. ಸರಿ ಅಪ್ಪಯ್ಯ, ಹೋಯ್ತೀನಿ. ಅಪ್ಪಯ್ಯ, ನಾನ್ ಮನೆಗೆ ಹೋಗಿರ್ತೀನಿ, ನೀನ್ ಬಿರ್ನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡು. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಉಪ್ಸಾರ್ ಮಾಡಿಟ್ಟಿರ್ತೀನಿ, ಬೇಗ ಬಂದ್ಬಿಡು ಆಯ್ತಾ? ಆಯ್ತು ಆಯ್ತು ನಡೆಯವ. ಲೇ ಸೀದೋಗಿರೋ ನುಗ್ಗೆಕಾಯಿ ಇದ್ದಂಗೆ ಇದೆಯಾ ನನ್ನ ಮಗನೇ ನೀನು? ನಮ್ಮ ಅಪ್ಪನಿಗೆ ಹಾಕೊಡ್ತೀಯ ಅಲ್ವಾ? ಬಾರೋ, ಸರಿಯಾಗಿರೋ ಜಾಗದಲ್ಲಿ ಸಿಕ್ಕು ಹಂಗೆ ನಿನ್ ನಡವ ಮುರ್ದಾಕಿ ನಿನ್ ಹೆಂಡ್ರಿಗೆ ಮುಂದಕ್ಕೆ ನೀ ಕೆಲ್ಸಕ್ಕೆ ಬಂದಿರಬಾರ್ದು. ಹಂಗ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಂಗಾರಿನೇ ಅಲ್ಲ. ಮಗಳ ಅಪ್ಪಯ್ಯ, ನಿಂತ್ಕೊಳ್ಳವ ಇಲ್ಲಿ. ಏನಪ್ಪಯ್ಯ? ನಮ್ಮೂರ್ ಕೆರೆ, ತೈಲೂರ್ ಕೆರೆಯಾಗ ಒಂದಷ್ಟು ಮೀನ್ ತಂದು ಮಡಗಿದ್ದೀನಿ. ಅವ ಚಂದಾಗ ಉಜ್ಜಿ ಬಿಸಿಯಾಗಿ ಸಾಂಬಾರ್ ಮಾಡಿರವ. ನಾನು ಟೈಮ್ ಸರಿಯಾಗಿ ಬಂದ್ಬಿಡ್ತೀನಿ. ಈಗ ನಡೆಯವ, ಬಿಸ್ಲತ್ತು ಮುದಿನ ಮನೆ ಕಡೆ. ನಾನು ಬರ್ನ ಮೀನ್ ಸಾರು ಊಟಕ್ಕೆ ರಾತ್ರಿಗೆ 3 ಜನನು ಸೇರ್ಕ ಜಮಾಯಿಸ್ಬಿಡುಮ. ಅಲ್ಲೇ ನೀನ್ ಏನಾದ್ರೂ ಬಂದೆ ಅಂತ ಇಟ್ಕ, ಆ ಮೀನಲ್ಲಿರೋ ಮೂಳೆನ ತೆಗೆದ್ಬಿಟ್ಟು ನಿನ್ಗೆ ಎಲ್ಲಿ ಬೇಕಲ್ಲಿ ಚೂಚ್ಬಿಡ್ತೀನಿ. ಅಷ್ಟೇ ಹುಷಾರು. ಆಯ್ತು ಕಣವ, ನಡೆಯವ. ಅಪ್ಪ ಅಂಕನಾಥೇಶ್ವರ, ನನ್ನ ಮತ್ತು ನನ್ನ ಮಗಳು ಇಬ್ಬರನ್ನೇ ಕಾಪಾಡಪ್ಪ. ಏನೇ ಆಗ್ಲಿ ವಯಸ್ಸಿಗೆ ಬಂದ್ ಹೆಣ್ಮಕ್ಳ ಮನೆಯ ಒಳಗೆ ಇಟ್ಕೋಬಾರ್ದು. ಆಗೇನಾದ್ರೂ ಇಟ್ಕತ್ತು ಅಂದ್ರ ಮೊಡ್ಲಲ್ಲಿ ಕೆಂಡ ಆಯ್ತಂಗೆ ಕಂಡ್ರೆ ವಯಸ್ಸು ಬರ್ತಿದ್ದಂಗೆ ಒಂದು ಗಂಡು ಹುಡ್ಕೆ ಮದುವೆ ಮಾಡ್ಬಿಟ್ರೆ ನನ್ನ ತಲೆ ಮೇಲಿರೋ ಬಾರು ಇಳಿದೋಗುತ್ತೆ. ಆಹಾ, ನನಗೆ ಗಾಳಿ ಗದ್ದೆಗೆ ನೀರು ಬಿಡ್ಬೇಕು ಅಂತ ಟೈಮ್ ಆಗ್ತಾ ಇದೆ. ನಾನು ಬರ್ತೀನಿ.
ಮಾವ ಈಗ ಹೇಳೋದೆಲ್ಲ ನನಗೆ ಮಾಡು ಮಾವ, ನಾನೇನ್ ಮಾಡೋಣ ಇಲ್ಲಿ ಏ, ನಿಂತ್ಕೊಂಡು? ಇಲ್ಲ ಬಿತ್ ಸಾಯ ಬೋಳಿ ಮಗನ. ಅಲ್ಲ, ಈ ನಮ್ಮ ಮಾವನಾರ ಪಟಾಯಿಸ್ಕೊಂಡ್ರೆ ಬಂಗಾರಿ ಮದ್ವೆ ಆಗ್ಬೋದು ಅಂತಂದ್ರೆ ಈ ನಮ್ಮ ಮಾವನು ನನಗ್ ಬೀಳ್ತಾ ಇಲ್ವಲ್ಲ. ಏ ಬಂಗಾರಿ, ಸರಿಯಾದ ಸಮಯ ನೋಡ್ಕೊಂಡು ನಿನ್ನ ನಾನು ಪಟಾಯಿಸ್ಕೊಂಡು ನಿನ್ ಕೂತ್ಗೆ ತಾಲಿ ಕಟ್ಲಿಲ್ಲ ಅಂದ್ರೆ ನಾನ್ ಕಿಟ್ಟಿನೇ ಅಲ್ಲ ಕಣೆ ಬಂಗಾರಿ. ನಿನ್ನ ಆಟ ಬಲ್ಲವ್ರು ಯಾರಪ್ಪ?